बाइबल महासम्मेलन, सम्मेलन सम्मेलन, देवा उद्रासो सम्मेलन, बाइबल महासम्मेलन, बाइबल महासम्मेलन, सम्मेलन सम्मेलन, देवा उद्रासो सम्मेलन, बाइबल महासम्मेलन, बाइबल महासम्मेलन, सम्मेलन सम्मेलन, देवा उद्रासो सम्मेलन, बाइबल महासम्मेलन, ಫೆಬ್ರವರಿ 26, 27, 28 ಮತ್ತು ಮಾರ್ಚ್ 1ರಂದು ಸಂಜೆ 4ರಿಂದ 8ವರೆಯವರೆಗೆ ಮಂಗಳೂರು ಕುಲಶೇಖರದ ಕಾರ್ಡೆಲ್ ಹೋಲಿ ಕ್ರಾಸ್ ಚರ್ಚಿನ ಬಯಲು ಮೈದಾನದಲ್ಲಿ ಬೃಹತ್ ಬೈಬಲ್ ಅಧಿವೇಶನವನ್ನು ಆಯೋಜಿಸಲಾಗಿದೆ. ಈ ಬೃಹತ್ ಅಧಿವೇಶನವು ಮಂಗಳೂರು ಧರ್ಮ ಪ್ರಾಂತ್ಯದ ಕ್ಯಾರಿಸ್ಮ್ಯಾಟಿಕ್ ಸರ್ವಿಸ್ ಕಮ್ಯೂನಿಯನ್ ಮತ್ತು ಮಂಗಳೂರು ಧರ್ಮ ಪ್ರಾಂತ್ಯದ ಬೈಬಲ್ ಆಯೋಗದ ಸಹಯೋಗದೊಂದಿಗೆ ನೆರವೇರಲಿದೆ. 2026ನೇ ಸಾಲಿನ ದೇವರ ವಾಕ್ಯದ ಭಾನುವಾರದ ಆಚರಣೆ ಪ್ರಯುಕ್ತ ಕ್ರೈಸ್ತ ಜಗದ್ಗುರು ಪೋಪ್ 14ನೇ ಲಿಯೋ ಅವರು ಸಂತ ಪೌಲರು ಕೊಲೊಸ್ಸೆಯರಿಗೆ ಬರೆದ ಪತ್ರದಿಂದ ಅಧ್ಯಾಯ 3 ವಾಕ್ಯ 16ರಿಂದ ಆರಿಸಿದ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ನೆಲೆಸಿದೆ ಎಂಬ ವಾಕ್ಯವನ್ನು ಶೀರ್ಷಿಕೆಯಾಗಿ ನೀಡಿದ್ದರು. ಆದ್ದರಿಂದ ಈ ಬೃಹತ್ ಬೈಬಲ್ ಅಧಿವೇಶನಕ್ಕೂ ಅದೇ ವಿಷಯವನ್ನು, ಅಂದರೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ನೆಲೆಸಿದೆ ಎಂಬ ವಾಕ್ಯವನ್ನು ಪ್ರಮುಖ ಶೀರ್ಷಿಕೆಯಾಗಿ ಆಯ್ಕೆ ಮಾಡಿರುತ್ತೇವೆ. ನಮ್ಮ ನಡುವೆ ನೆಲೆಸಿರುವ ದೇವರ ವಾಕ್ಯವನ್ನು ಆಚರಿಸುವುದು, ಸಂಭ್ರಮಿಸುವುದು ಈ ಅಧಿವೇಶನದ ಪ್ರಮುಖ ಉದ್ದೇಶ. ಇದೊಂದು ಬೈಬಲ್ ಹಬ್ಬ ಹಾಗೂ ಬೈಬಲ್ ನಮಗೆ ನೀಡುವ ಸ್ಫೂರ್ತಿಯ ಸಂಕೇತವೆಂದರೂ ಸರಿ. ಪವಿತ್ರ ಬೈಬಲ್ ಜನರ ಮಧ್ಯದಲ್ಲಿ ದೇವರ ಉಪಸ್ಥಿತಿಯ ಕಥೆಯಾಗಿದೆ. ಯಾರೂ ಎಂದಿಗೂ ತಮ್ಮ ಜೀವನದಲ್ಲಿ ದೇವರ ಹಸ್ತದ ಈ ಉಪಸ್ಥಿತಿಯನ್ನು ಮರೆಯಬಾರದು. ಈ ಬೈಬಲ್ ಸಮಾವೇಶ ದೈವಿಕ ಉಪಸ್ಥಿತಿಗಾಗಿ, ದೇವರ ವಾಕ್ಯಕ್ಕಾಗಿ ನಮ್ಮ ಹಂಬಲವನ್ನು ವ್ಯಕ್ತಪಡಿಸುತ್ತದೆ. ಆದ್ದರಿಂದ ಜನರ ಜೀವನದ ಹೋರಾಟಗಳಲ್ಲಿ, ಅವರ ಸುಖ ದುಃಖಗಳಲ್ಲಿ ದೇವರು ಹೇಗೆ ಅವರೊಡನೆ ಸದಾ ಇದ್ದಾರೆ ಮತ್ತು ದೇವರಿಗೆ ಮೆಚ್ಚುಗೆಯಾಗುವ ಜೀವನವನ್ನು ರೂಪಿಸಿಕೊಳ್ಳಲು ದೇವರ ವಾಕ್ಯವು ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಬೈಬಲ್ನ ಬೆಳಕಿನಲ್ಲಿ ವಿವರಿಸುವುದು ಈ ಅಧಿವೇಶನದ ಗುರಿಯಾಗಿರುತ್ತದೆ. ಅಧಿವೇಶನದ ಪ್ರತಿಯೊಂದು ದಿನವೂ ಪವಿತ್ರ ಬಲಿಪೂಜೆ, ಪವಿತ್ರ ಜಪಮಾಲೆಯ ಧ್ಯಾನ, ಬೈಬಲಿನ ಹಳೆ ಹಾಗೂ ಹೊಸ ಒಡಂಬಡಿಕೆಯಿಂದ ತಮ್ಮ ಜನರೊಡನೆ ದೇವರ ಉಪಸ್ಥಿತಿಯ ಕುರಿತು ಆಯ್ದ ವಿಷಯಗಳ ಮೇಲೆ ಕೊಂಕಣಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಆಳವಾದ ಪ್ರವಚನಗಳು, ದಿವ್ಯ ಸಂಸ್ಕಾರದ ಆರಾಧನೆ, ಸ್ತುತಿ ಆರಾಧನೆ ಹಾಗೂ ಜನರಿಗಾಗಿ ಗುಣಪಡಿಸುವ ಪ್ರಾರ್ಥನೆಗಳನ್ನು ಒಳಗೊಂಡಿರುತ್ತದೆ. ಈ ಅಧಿವೇಶನದಲ್ಲಿ 8 ಮಂದಿ ಧರ್ಮಗುರುಗಳು ದೇವರ ವಾಕ್ಯವನ್ನು ಬೋಧಿಸಲಿದ್ದಾರೆ ಹಾಗೂ 4 ಜನ ಧರ್ಮಗುರುಗಳು ಬೈಬಲ್ ಆಧಾರಿತ ದಿವ್ಯ ಸಂಸ್ಕಾರದ ಆರಾಧನೆಯ ನೇತೃತ್ವ ವಹಿಸಲಿದ್ದಾರೆ. ದೇವರ ವಾಕ್ಯವನ್ನು ಆಚರಿಸಲು ಎಲ್ಲ ದಿನಗಳಲ್ಲೂ ಸರ್ವಿಸ್ ಕಮ್ಯೂನಿಯನ್ನ ಮುಂದಾಳತ್ವದಲ್ಲಿ ಭಕ್ತಿಗಾಯನ ಹಾಗೂ ಸ್ತುತಿ ಆರಾಧನೆ ನಡೆಯಲಿದೆ. ಹಿಂದಿನ ವರ್ಷಗಳಂತೆ ಈ ಬೃಹತ್ ಬೈಬಲ್ ಅಧಿವೇಶನದಲ್ಲಿ ದೇವರ ವಾಕ್ಯವನ್ನು ಸಂಭ್ರಮಿಸಲು ಮತ್ತು ಅದರಿಂದ ಶಕ್ತಿಯನ್ನು ಪಡೆಯಲು ಈ ವರ್ಷವೂ ಕಾರ್ಡೆಲ್ ಚರ್ಚ್ ಮೈದಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರುವ ನಿರೀಕ್ಷೆ ಇದೆ. ಈ ಅಧಿವೇಶನದಲ್ಲಿ ಪಾಲ್ಗೊಳ್ಳುವಂತೆ ಮತ್ತು ಇತರರನ್ನು ಪಾಲ್ಗೊಳ್ಳಲು ಪ್ರೋತ್ಸಾಹಿಸುವಂತೆ ನಾವು ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸುತ್ತಾ ಇದ್ದೇವೆ. ಹಾಗೂ ಪ್ರತಿಯೊಬ್ಬರಿಗೂ ಈ ಬೈಬಲ್ ಅಧಿವೇಶನ ತಮ್ಮ ಜೀವನದಲ್ಲಿ ದೇವರ ಉಪಸ್ಥಿತಿಯನ್ನು ಅನುಭವಿಸಲು ಸಹಾಯ ಮಾಡಲೆಂದು ನಾವು ಆಶಿಸುತ್ತೇವೆ. ತಮಗೆಲ್ಲರಿಗೂ ಧನ್ಯವಾದಗಳು.
बाइबल महासम्मेलन